ನೋಡಿ ನಿನ್ನೆ ನಮ್ಮ ಅಪರ ಸಾರಿಗೆ ಆಯುಕ್ತರು ಧಾರವಾಡ ಅವರು ಬಂದಿದ್ದರು. ಅವರಿಗೆ ನಮ್ಮ ಕಮಿಷನರೇ ಆದೇಶ ಮಾಡಿ ಕಳಿಸಿದ್ರು. ಅದು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಕಳಿಸಿ ಅಂತೇಳಿ. ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಈಗ ನಮ್ಮ ಕಮಿಷನರ್‌ಗೆ ವರದಿ ನೀಡಿದ್ದಾರೆ. ಅಲ್ಲಿ ಏನಾಗಿದೆ, ನಮ್ಮ ಕಚೇರಿ ನಮ್ಮ ಇಲಾಖೆಗೆ ಸೇರಿದ ಜಾಗ ಅದು. ಅಲ್ಲಿ ಹಿಂದೆ ಚೆಕ್ ಪೋಸ್ಟ್ ಇತ್ತು. 3 ಎಕರೆ ಜಾಗ ಅಲಾಟ್‌ಮೆಂಟ್ ಆಗಿ 1988 ಅದು 98 ಅಲಾಟ್ ಆಗಿದ್ದ ಜಾಗ. ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟಿದ್ದೀವಿ 2014ರಲ್ಲಿ ನಮ್ಮ ಇಲಾಖೆಯಿಂದ ಬಿಲ್ಡಿಂಗ್ ಕಟ್ಟಿ ಅದು ನ್ಯಾಷನಲ್ ಹೈವೇದಲ್ಲಿ ಮತ್ತೆ ಹೋಯಿತು. ಅದು ಹೋದಾಗ ಬಿಲ್ಡಿಂಗ್ ಅಷ್ಟೇ ಹೋಗಿದೆ. ಇನ್ನೂ ನಮ್ದು ಒಂದು 12 ಗುಂಟ ಜಾಗ ಉಳ್ಕೊಂಡಿದೆ ಅಲ್ಲಿ. ಅಲ್ಲಿ ಅವರೇ ಮೊದಲೇ ಏನು ಬಿಲ್ಡಿಂಗ್ ಕಟ್ಟಿದ್ರು ಅವಾಗೇ ಜೀಪ್ ಶೆಡ್ ಅಂತ ಮಾಡಿದರು. ಆ ಜೀಪ್ ಶೆಡ್ ಹಾಗೆ ಅದು ನಮ್ಮ ಜಾಗದಲ್ಲೇ ಇತ್ತು. ನಮ್ಮ ಹಳೆ ಜೀಪು ಒಂದು ಸುಮಾರು 4-5 ವರ್ಷದಿಂದ ಇದಾಗಿದೆ. ಅದು 15 ವರ್ಷ ಕಂಪ್ಲೀಟ್ ಆಗಿದ್ದರಿಂದ ನಿಲ್ಲಿಸಿದ ಜೀಪು ಅಲ್ಲೇ ಇತ್ತು. ಅದು ಮೊನ್ನೆ ಹೋದ ತಿಂಗಳು ನಾವು ನಮ್ಮ ಇಲಾಖೆಯಿಂದ ಇನ್ಸ್ಪೆಕ್ಷನ್ ಸಲುವಾಗಿ ಕೇಳಿದ್ದಾರೆ ರಿಪೋರ್ಟು. ಆ ಜೀಪು ಆ ಶೆಡ್ಡಿಂದ ತೆಗೆದು ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೊರಗೆ ನಿಲ್ಲಿಸಿದ್ರು. ಮತ್ತು ಅದು ಒಳಗೆ ತಳ್ಳಿರಲಿಲ್ಲ. ಅದು ಒಂದಾಯಿತು. ನಮ್ಮ ಇಲಾಖೆ ಚೆಕ್ ಪೋಸ್ಟು ಅಲ್ಲಿ ಮುಂದೆ ನಡೀತಾ ಇದೆ. ಅಲ್ಲಿ ಮೊಳಕೆರದಲ್ಲಿದೆ. ಅದು ಗೌರ್ಮೆಂಟ್ ಜಾಗದಲ್ಲಿ ಅದು ಅಲಾಟ್ಮೆಂಟ್ ಆಗಿ ಶಿಫ್ಟ್ ಆಗಿರೋದು 2017ರಲ್ಲಿ. ಅಲ್ಲಿಂದ ಇಲ್ಲಿ ನಡೀತಾ ಇದೆ. ಇದು ನಮ್ಮ ಜಾಗನೂ. ಮತ್ತು ನಾವು ಫೆನ್ಸಿಂಗ್ ಸಹಿತ ಇದು ಹಾಕಿದ್ದೀವಿ. ವಯರ್ ಕಿತ್ತಿದ್ದಾರೆ ಅಲ್ಲಿ. ನಾವು ಪೋಲ್ ಸಹಿತ ನೀವು ನೋಡ್ಬೋದು ಹೋಗಿ. ಅಲ್ಲಿ ಇನ್ನೂ ಜಾಗ ಉಳಿದಿದೆ. ನಮ್ದು 12 ಗುಂಟ ಜಾಗ ಇದೆ. ಅಂದರೆ ಅದು ಏನಾದರೂ ಆ ಥರ ಮಾಡಿದ್ದು ಕಂಡು ಬಂದು ಇದು ಮಾಡಿದರೆ ಅವರು ಪಂಚನಾಮಲ್ಲಿ ಬಂದಿದ್ರೆ ಅದನ್ನು ನಮ್ಮ ಇಲಾಖೆ ನೋಡಿದೆ. ಆ ಥರ ಏನಾದರೂ ಇದ್ರೆ ಅದನ್ನು ಕ್ರಮ ತಗೊಳ್ತಾರೆ. ಅದು ಇಲಾಖೆ ಇಲ್ಲ, ನಮ್ಮವರು ಸರಿಯಾಗಿ ಅಲ್ಲಿ ಇದ್ದ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಹೇಳಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಈಗ ಆಗತ್ತೆ. ಈಗ ಫೇಕ್ ಚೆಕ್ ಪೋಸ್ಟ್ ಗುರುತು ಮಾಡಲಿಲ್ಲ ಅಂದ್ರೆ ಇಂಥವೆಲ್ಲ ಕಡೆ ಜಿಲ್ಲೆಗೆ ಅಲ್ಲೆಲ್ಲ ಇಲ್ಲ ಇಲ್ಲ ಫೇಕ್ ಅದು ಫೇಕ್ ಅಂತಲ್ಲ, ನಮ್ಮ ಜಾಗನೇ ಅದು. ಜಾಗ ನಿಮ್ದು ಸರ್. ನಮ್ಮ ಜಾಗ ಸೆಟ್ ವಸೂಲಿ ದುಡ್ಡು ಮಾಡೋದಕ್ಕೆ ಇಲ್ಲ 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 ಅಲ್ಲಿ ಅದು ಇದು ಮಾಡಲ್ಲ ಇರೋದು. ಇಲ್ಲ ಅಲ್ಲಿ ಇಲ್ಲ ಅಲ್ಲಿ ಹೌದು ಸರ್ಕಾರದಿಂದ 1963 ಇಂದಾನೇ ನಮ್ಮ ಚೆಕ್ ಪೋಸ್ಟ್ ಇದೆ ಇಲ್ಲಿ. ಹೌದು ಕಾನೂನುಬದ್ಧವಾಗಿ ಅಲ್ಲಲ್ಲ ಅಲ್ಲಿ ಇದ್ದ ಜಾಗದಲ್ಲಿ ಏನು ಶೆಡ್ ಇದೆಯಲ್ಲ ಅದು ಅದ್ರ ಬಗ್ಗೆ ಇದಿತ್ತು. ಅದನ್ನು ನಾವು ನಿನ್ನೆ ನಮ್ಮ ಅಪರ ಸಾರಿಗೆ ಆಯುಕ್ತರು ಇದು ಕೊಟ್ಟಿದ್ದಾರೆ, ರೆಕಾರ್ಡ್ಸ್ ಎಲ್ಲ ಕೊಟ್ಟು ಸಬ್ಮಿಟ್ ಮಾಡಿದ್ದಾರೆ. ಹೆಡ್ ಆಫೀಸಿಗೆ ರಿಪೋರ್ಟ್ ಕಳಿಸಿದ್ದಾರೆ. ಇಲ್ಲ 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 ಕೇಳಿ 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 ಅಲ್ಲಿ ನಮ್ದು ಏನಾಗಿದೆ, ಬಿಲ್ಡಿಂಗ್ ಜಾಗ ನಮ್ಮದು ಮೊದಲು ಬಿಲ್ಡಿಂಗ್ ಕಟ್ಟಿದ್ರು. ಅದು ಅಮೌಂಟ್ ಬಂದಿದೆ. ಮೊನ್ನೆ ಡೆಮಾಲಿಷನ್ ಆಗಿದ್ದು 1,83,00,000 ಅಮೌಂಟ್ ನಮ್ಮ ಡಿಪಾರ್ಟ್ಮೆಂಟಿಗೆ ಹಾಕಿದ್ದಾರೆ. ಇನ್ನು ಇದು 3 ಎಕರೆ ಜಾಗದ ನಮ್ದು 74 ಲಕ್ಷ ರೂಪಾಯಿ ದುಡ್ಡು ಹಾಕಬೇಕಾಗಿದೆ. ಇನ್ನೂ ಮಿಕ್ಕಿದ್ದು ನಮ್ದು ಏನು 12 ಗುಂಟ ಜಾಗ ಅಂದರೆ 12,000 ಸ್ಕ್ವೇರ್ ಫೀಟ್ ಜಾಗ ಉಳಿದೈತಿ. ಅಲ್ಲಿ ಅದನ್ನು ನಾವು ಜಾಗದ ಸಲುವಾಗಿ ನಮ್ದು ಅಲ್ಲೇ ಸೆಡ್ ಇದೆ. ಅದು ಮೊದಲೇ ನಾವೇನು ಕಟ್ಟಿದ್ದಲ್ಲ ಏನಲ್ಲ, ಇಲಾಖೆಯಿಂದ ಮೊದಲೇನು ಬಿಲ್ಡಿಂಗ್ ಮಾಡಿದರೆ ಅವಾಗ ಜೀಪ್ ಸೆಡ್ ಅಂತಲೇ ಅಲ್ಲಿ ಸೆಡ್ ಮಾಡಿದರು. ಅದು ಹಾಗೇ ಇದೆ. ಜೀಪು ಅಲ್ಲೇ ಇತ್ತು. ಯಾಕಂದ್ರೆ ನಮ್ಮ ಅಲ್ಲಿ ಜಾಗ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಈಗ ನಮ್ಮದು ಹುಮ್ನಾಬಾದಲ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ನಾವು ಅದೇ ಜಾಗದಲ್ಲಿ ಜೀಪು ಶೆಡ್ಡು ಅಲ್ಲೇ ಇತ್ತು ಒಳಗಡೆ. ಮನೆ ಲಾಸ್ಟ್ ಇಲ್ಲ ಇಲ್ಲ ಅಲ್ಲಿ ಯಾವುದು ಅಲ್ಲ ಅಲ್ಲಿ ಯಾವುದು ಅಲ್ಲ ಈ ಕೆಳಗಡೆ ಅವು ಇದು ಮಾಡಿರೋದು ಜಾಗದಲ್ಲಿ ಏನಿಲ್ಲ. ಇಲ್ಲ 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 ಅವ್ರು ಮಾಡಿದ್ದು ಏನಿದೆ, ಅವ್ರಿಗೆ ನಮ್ಮ ಇನ್ಸ್ಪೆಕ್ಟರ್ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಷ್ಟೇ. ಅಲ್ಲಿ ಜಾಗ ನಮ್ದಿದೆ, ಸೆಡ್ ನಮ್ಮದಿದೆ ಅಂತೇಳಿ ಅಲ್ಲಿ ನನಗೆ ಅಲ್ಲ ಅವರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಲ್ಲ ಮೊಳಕೆರೋದಲ್ಲಿ ನಮ್ಮ ಚೆಕ್ ಪೋಸ್ಟ್ ಇದೆ. ಅಲ್ಲ ಮುಂದೆ ಶಿಫ್ಟ್ ಆಗಿದೆ 2017ರಲ್ಲಿ. ಇಲ್ಲ ಅದನ್ನ ನಮ್ದು ಬರೀ ಬೋಲ್ಟ್ ನಟ್ ಹಾಕಿ ಮೊದಲು ಅದೇನು ಸೆಟ್ ಮಾಡಿದಾರಲ್ಲ ಅವ್ರು ತೆಗೀರಿ ಅಂದ ತಕ್ಷಣ ಇವ್ರು ಏನು ಮಾಡಿದಾರೆ, ಬೆಳಗ್ಗೆ ತೆಗೆದು ಬೋಲ್ಟ್ ನಟ್ ಬಿಚ್ಚಿ ಒಯ್ದು ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಅದು ಜಾಗ ನಮ್ಮದೇ, ಅದು ನಮ್ಮದೇ ಜಾಗ. ನಮ್ಮ ಅಧಿಕೃತವಾಗಿ ಅಲ್ಲಿ ಚೆಕ್ ಪೋಸ್ಟ್ ಇಲ್ಲ. ಅಲ್ಲಿ ಅಧಿಕೃತವಾಗಿ ಮುಂದಿದೆ, ನಮ್ಮದೇ ಇದೆ. ಆ ಜಾಗ ನಮ್ಮದೇ. ಅಲ್ಲಿ ಶೆಡ್ ಇತ್ತು, ಅಲ್ಲಿ ಚೆಕ್ ಪೋಸ್ಟ್ ಇಲ್ಲ. ಶೆಡ್ ನಮ್ಮದೇ, ಜೀಪು ನಮ್ಮದೇ. ಅದು ನಮ್ಮ ಇಲಾಖೆ ಸ್ಕ್ರಾಪ್ ಅದ ನಿಷ್ಕ್ರಿಯವಾಗಿ ಇದು 4-5 ವರ್ಷದಿಂದ ಅದನ್ನು 15 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ಆ ಜೀಪ್ ಅಲ್ಲೇ ಇದೆ. ಅಥವಾ ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದಾಗ ಅಲ್ಲಿದ್ದು ಫೇಕ್ ನಕಲಿನೋ ಚೆಕ್ ಪೋಸ್ಟ್ ಅಸಲಿನೋ ಅಷ್ಟೇ ಹೇಳಿ ಸರ್. ಅಲ್ಲ ನಮ್ದು ಮೇಲೆ ನಡೀತಾ ಇರೋದು ಅದು ಅಸಲಿ ಚೆಕ್ ಪೋಸ್ಟ್. ಗೌರ್ಮೆಂಟಿಂದ ಅಥರೈಸ್ಡ್ 1963 ಇಂದ ಏನು ಚೆಕ್ ಪೋಸ್ಟ್ ಇತ್ತು ಅದು ಕಂಟಿನ್ಯೂ ಇದೆ. ಅದಕ್ಕೆ ಆರ್ಡರ್ ಇದೆ, ಎಲ್ಲ ಇದೆ.
ಇಲ್ಲಿ ಕೆಳಗಡೆ ಶೆಡ್ ಇದೆ, ಶೆಡ್‌ದ ಬಗ್ಗೆ ಇವ್ರು ಮಾಹಿತಿ ಕೊಟ್ಟಿಲ್ಲ ನಮ್ಮ ಶೆಡ್ ಇನ್ಸ್ಪೆಕ್ಟರ್. ಅಲ್ಲಿ ದುಡ್ಡು ವಸೂಲಿ ಮಾಡಿಲ್ಲ. ಇಲ್ಲ ಅಲ್ಲಿ ಅದು ಹಣ ಏನಾಗಿಲ್ಲ. ಏನ್ collect ಏನೇನಿಲ್ಲ ಅಲ್ಲಿ. ಲೋಕಾಯುಕ್ತರು ಸುಳ್ಳು ಮಾಹಿತಿ ಲೋಕಾಯುಕ್ತರು ಸುಳ್ಳು ಮಾಹಿತಿ ಅಲ್ಲಲ್ಲ ಅಲ್ಲಿದು ಆ ಇಲ್ಲ ಚೆಕ್ ಸರ್, ಪೋಸ್ಟ್ ಅಲ್ಲಿ ಇದು ಹೇಳಿ ಸರ್. ನಿಮಿಷ ಕ್ಲಿಯರ್ ಕೇಳ್ಕೊಂಡು ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿಲ್ಲ, ಅವರು ಸುಳ್ಳು ದೂರು ದಾಖಲೆ ಮಾಡ್ಯಾರ ಲೋಕಾಯುಕ್ತರು. ಅಲ್ಲ ಸುಳ್ಳು ದಾಖಲೆ ಅಂತಲ್ಲ, ಅದು ಮತ್ತೆ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ಅವ್ರು ಕ್ರಮ ತಗೊಳ್ತಾರೆ, ಏನು ತೊಂದರೆ ಇಲ್ಲ. ಅದು ಏನು ಅವ್ರು ಇಲ್ಲಿ ಯಾರ ಮೇಲೆ ಅಲ್ಲ, ಒಬ್ಬ ಹುಡುಗ ಇದ್ನಂತೆ. ಆ ಹುಡುಗಾಗ ನಾವೇನು ಅಥೆಂಟಿಕೇಟಿಗೆ ಯಾರು ಇಟ್ಟಿಲ್ಲ. ನಮ್ಗಂತೂ ಯಾರು ಪರಿಚಯ ಇಲ್ಲ, ಅವ ಯಾರು ಹುಡುಗ ಅಂತಲೂ ಗೊತ್ತಿಲ್ಲ. ನಾವು ಯಾರಿಗೂ ಅವನಿಗೆ ಅಲ್ಲಿ ನಿಯೋಜನೆ ಮಾಡಿಲ್ಲ. ಈಗ ಅದು ಎಫ್ ಐ ಆರ್ ಆಗಿದೆ, ಅವ್ರ ಮೇಲೆ ಕ್ರಮ ತೊಗೊಳ್ತಾರೆ. ಅವನ ಮೇಲೆ ಆ್ಯಕ್ಷನ್ ಆಗುತ್ತೆ. ಏನು ಇದೆ ಅವ ಯಾಕಿದ್ದ ಅವ ಹೇಳಬೇಕು ಅಲ್ಲಿ ಅಷ್ಟೇ.